ವೀಕ್ಷಕರೇ ನಮಸ್ಕಾರ. ಕಾಂಗ್ರೆಸ್ ಪಂಚ ಗ್ಯಾರಂಟಿ ಸ್ಕೀಮ್ಗಳನ್ನ ಜಾರಿಗೆ ತರುವುದರ ಮುಖೇನ ಆರ್ಥಿಕ ಎಮರ್ಜೆನ್ಸಿಯನ್ನ ಎಳೆದುಕೊಂಡಿದೆ ಅನ್ನೋ ಸಾಂಪ್ರದಾಯಿಕ ಆರೋಪಕ್ಕೆ ಪುಷ್ಟಿ ಕೊಡುವಂತೆ ಶಾಸಕರುಗಳಿಗೆ ಸರಿಯಾಗಿ ಅನುದಾನ ಸಿಗ್ತಿಲ್ಲ, ಕಾಮಗಾರಿಗಳು ಕೂಡ ನೆಟ್ಟಿಗೆ ನಡೆಯುತ್ತಿಲ್ಲ, ಪಂಚ ಗ್ಯಾರಂಟಿಯು ಸರಿಯಾಗಿ ನಡೆಯುತ್ತಿಲ್ಲ, ಪಾಠ ಹೇಳೋ ಶಿಕ್ಷಕರಿಗೂ ಸರಿಯಾಗಿ ಸಂಬಳವನ್ನ ಕೊಡುತ್ತಿಲ್ಲ ಅನ್ನೋ ಆರೋಪ ಪುಷ್ಟಿ ಕೊಡ್ತಾ ಇದೆ. ಇದೇ ಈ ಹೊತ್ತಿನ ಡಿಬೇಟ್. ಸರ್ಕಾರ ಅದರ ಕೈಯಲ್ಲಿ ದುಡ್ಡಿಲ್ಲ. ನಾನು ಮುಸ್ತಫಾ ಸಾಹಿಬ್. ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನೋದು ವಾಸ್ತವವೇ ಆದ್ರೆ ಆರ್ಥಿಕ ಎಮರ್ಜೆನ್ಸಿ ರಾಜ್ಯದಲ್ಲಿ ಜಾರಿ ಆಗುತ್ತಾ? ಹಾಗಾದ್ರೆ ಏನಾಗ್ತಾ ಇದೆ? ಈ ಹಿಂದಿನ ಸರ್ಕಾರವೂ ಸಾಲದಲ್ಲಿತ್ತು, ಈಗಿನ ಸರ್ಕಾರವೂ ಸಾಲದಲ್ಲಿದೆ, ಮುಂದೆ ಬರುವಂತಹ ಸರ್ಕಾರವೂ ಸಾಲದಲ್ಲಿರುತ್ತೆ. ಇವೆಲ್ಲವೂ ಕೂಡ ಸಾಂಪ್ರದಾಯಿಕ ಪದ್ಧತಿನ. ಎಸ್, ಖಜಾನೆ ಖಾಲಿ ಖಾಲಿ, ಅಭಿವೃದ್ಧಿ ಅನ್ನೋದು ಮರೀಚಿಕೆ. ಗ್ಯಾರಂಟಿ ವೈಭವ, ಬಜೆಟ್ ನಲ್ಲಿ ದಾರಿದ್ರ್ಯದ ಕಾರ್ಮೋಡ. ಸಾಲ ಮಾಡಿ ತುಪ್ಪ ತಿಂತಿದೆಯಾ ಸಿದ್ದು ಸರ್ಕಾರ ಅನ್ನೋ ಪ್ರಶ್ನೆಗಳು ಕಾಣುತ್ತಿದೆ. ಸಾಲದ ಸುಳಿಯಲ್ಲಿ ಸಿದ್ದರಾಮಯ್ಯರ ಆಡಳಿತ. ದುಡಿಯುವ ಕೈಗಳಿಗೆ ಸಿಗ್ತಾ ಇಲ್ವಾ ಸರಿಯಾದ ಸಂಬಳ? ಬಡವರ ಹೊಟ್ಟೆಗೆ ಕಲ್ಲು ಹಾಕ್ತಾ ಇದೆಯಾ ಈ ತರಹದ ನಿರ್ಧಾರಗಳು? ಜನರಿಗಷ್ಟೇ ಅಲ್ಲ, ಎಂಎಲ್ಎಗಳಿಗೂ ಇಲ್ಲ ಅನುದಾನ. ಎಂಎಲ್ಎಗಳ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ರಥಕ್ಕೆ ಬ್ರೇಕ್ ಬಿದ್ದಿದೆ. ಸರ್ಕಾರಕ್ಕೆ ಶಕ್ತಿ ಕೊಟ್ಟ ಗ್ಯಾರಂಟಿಗಳಿಗೂ ಕೂಡ ಕಾಸಿಲ್ಲ. ಗುರುವಿಗೆ ಇಲ್ಲ ಸಂಬಳ, ವೈದ್ಯರಿಗೂ ಇಲ್ಲ ಸರಿಯಾದ ವೇತನ. ಪ್ರಾಣ ಉಳಿಸೋರಿಗೆ ಗತಿ ಇಲ್ಲದ ದುಸ್ಥಿತಿ. ಗ್ಯಾರಂಟಿ ಅಬ್ಬರ, ಅಭಿವೃದ್ಧಿ ಮಾತ್ರ ಫ್ಲಾಪ್ ಆಯ್ತಾ? ಪ್ರಜಾಪ್ರಭುತ್ವದ ಹಬ್ಬಕ್ಕೂ ಬಡತನದ ಗ್ರಹಣ ಅಂದ್ರೆ ಎಲೆಕ್ಷನ್ ಮಾಡೋದಕ್ಕೂ ಸರ್ಕಾರದ ಕೈಯಲ್ಲಿ ಹಣ ಇಲ್ಲ. ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಚುನಾವಣೆ ನಡೆಸೋದಕ್ಕೆ ಸರ್ಕಾರದ ಕೈಯಲ್ಲಿ ಕಾಸಿಲ್ಲ. ಇನ್ನು ರೈತರು ಮತ್ತು ಕಾರ್ಮಿಕರ ಗೋಳಾಟವೂ ಕೂಡ ರಾಜ್ಯದಲ್ಲಿದೆ. ಕಾರ್ಮಿಕರ ಕೂಲಿಗೂ ಸರ್ಕಾರದ ಪರದಾಟ. ಬೆಳೆ ವಿಮೆಗೂ ತಪ್ಪದ ಬರಗಾಲದ ತೊಳಲಾಟ. ರೈತ ಮತ್ತು ಪೌರ ಕಾರ್ಮಿಕರ ಅನ್ನಕ್ಕೂ ಪರದಾಟ. ಪ್ರಜಾಪ್ರಭುತ್ವದ ಹಬ್ಬಕ್ಕೂ ಬಡತನದ ಗ್ರಹಣ ಹೊಡೆದಿದೆ. ರಾಜ್ಯದಲ್ಲಿ ಆರ್ಥಿಕ ಎಮರ್ಜೆನ್ಸಿ ಹಾಗಾದ್ರೆ ಫಿಕ್ಸಾ? ಸಾಲದ ಸುನಾಮಿಯಲ್ಲಿರಿಯ ಕರ್ನಾಟಕ. ಆ ಸುನಾಮಿಯ ಆರ್ಭಟಕ್ಕೆ ರಾಜ್ಯ ತತ್ತರಿಸಿ ಹೋಗುತ್ತಾ? ಸಿದ್ದರಾಮಯ್ಯರ ಆರ್ಥಿಕ ಶಿಸ್ತು ಏನಾಯಿತು? 6.65 ಲಕ್ಷ ಕೋಟಿ ದಾಟಿದೆಯಾ ಸಾಲದ ಗಡಿ? ಹಿಂಗೆ ದಾಟಿದ್ರೆ ರಾಜ್ಯದ ಪರಿಸ್ಥಿತಿ ಏನು? 2026-27ಕ್ಕೆ 8.24 ಲಕ್ಷ ಕೋಟಿ ಸಾಲಕ್ಕೆ ತಲುಪುತ್ತಾ ರಾಜ್ಯ? ಗ್ಯಾರಂಟಿಯೋ ಅಥವಾ ಸಾಲದ ಗ್ಯಾರಂಟಿಯೋ? ಗ್ಯಾರಂಟಿಯೋ ಅಥವಾ ಸಾಲದ ಗ್ಯಾರಂಟಿಯೋ ಅನ್ನೋ ಪ್ರಶ್ನೆಗಳು ಎದ್ದಿದ್ದಾವೆ. ಮುಂದಿನ ಪೀಳಿಗೆಗೆ ಭಾಗ್ಯಗಳ ಸಾಲ ಗ್ಯಾರಂಟಿನಾ? 5 ತಿಂಗಳುಗಳಿಂದ ಸಂಬಳವಿಲ್ಲದೆ ಬೋಧಕರ ಪರದಾಟ. ಗುತ್ತಿಗೆದಾರರ ಗೋಳಂತೂ ಕೇಳೋರೇ ಇಲ್ಲ. 5 ಗ್ಯಾರಂಟಿಗಳಿಗೆ 52,000 ಕೋಟಿ ಖರ್ಚಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.